ಸ್ನೇಹಿತರೆ ನಮಸ್ಕಾರ. ಒಂದು ತಿಂಗಳಿಂದ ಫುಲ್ ಊಟ ಮಾಡಿದ ಈ ಮಾಧ್ಯಮಗಳು ಮತ್ತೆ ಅದ್ಭುತವಾದ ಫುಲ್ ಊಟ ಮತ್ತೆ ಇದೇ ಮೇ 31ರಿಂದ ಬೆಳಗ್ಗೆ 10 ಗಂಟೆಯಿಂದ ಇನ್ನೇನೆಲ್ಲ 24 ಗಂಟೆನೂ ಶುರು ಮಾಡ್ಕೊಂಡಿದ್ದಾರೆ. ಮತ್ತೆ ಭಯಾನಕ ಫುಲ್ ಊಟ. ಎಷ್ಟು? ಕೇವಲ ಒಂದು ವಾರ ಮಾತ್ರ. ಪ್ರಜ್ವಲ್ ರೇವಣ್ಣನ ವಿಷಯದ ಬಗ್ಗೆ ಒಂದು 4 ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ, ನಿಮ್ಮ ಮನಸ್ಸಿಗೆ ತಿಳಿಸಿ. ಅದಕ್ಕೂ ಮುಂಚೆ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಮಾಡಿ. ಈ ಅದ್ಭುತವಾದ ವಿಷಯವನ್ನು ಕೇಳಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ತಿಳಿಸಿ. ಏನಪ್ಪ ವಿಚಾರ ಅಂದರೆ, ಈಗ 1 ತಿಂಗಳಿನಿಂದ ಪ್ರಜ್ವಲ್ ಸಿನಿಮಾವನ್ನು ನೋಡಿದ ಈ ಮಾಧ್ಯಮಗಳು ಅಂದರೆ ಬರಗಟ್ ನನ್ನ ಮಕ್ಕಳು ಎಲ್ಲ ವಿಡಿಯೋಗಳನ್ನು ನೋಡಿ ಮಜಾ ತಗೊಂಡು ಹೆಣ್ಮಕ್ಳಿಗೆ ಅವಮಾನ ಮಾಡಿ ಇವತ್ತು ಒಬ್ಬರು 3,000 ಅಂತಾರೆ, ಒಬ್ಬರು 400 ಅಂತಾರೆ, ಒಬ್ಬರು 2,000 ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ಹೆಣ್ಣುಮಕ್ಕಳಿಗೆ ಈ ಸಂಸತ್ರೆಯ ಹೆಣ್ಣುಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡಿಸೋಕ್ಕೆ ಯಾರ ಕೈಲೂ ಆಗುವುದಿಲ್ಲ. ಇಲ್ಲಿ ಬಡವರಿಗೆ ಇದುವರೆಗೂ 100% ನ್ಯಾಯ ಸಿಕ್ಕಿಲ್ಲ, ಸಿಗೋದಿಲ್ಲ. ಯಾಕಂದರೆ ಇವರೊಬ್ಬ ರಾಜಕಾರಣಿ ಮಗ, ರಾಜಕಾರಣಿ ಮೊಮ್ಮಗ. ಅದರಿಂದ ಯಾವುದೇ ಕಾರಣಕ್ಕೂ ಈ ಹೆಣ್ಣುಮಕ್ಕಳಿಗೆ ಏನು ಪ್ರಜ್ವಲ್ ರೇವಣ್ಣನವರೇ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ವಿಕೃತವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಯಾವುದೇ ಕಾರಣಕ್ಕೂ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವುದಿಲ್ಲ. ಇವತ್ತೇನು ಮಾಧ್ಯಮಗಳು ಬಾಯಿ ಬಡ್ಕೊಂಡದ್ದು 24 ಗಂಟೆ 1 ತಿಂಗಳಿಂದ ಫುಲ್ ಊಟ ಮಾಡಿದ್ದು, ಇದರಿಂದ ಉಪಯೋಗ ಆಗಿದ್ದು ಮಾಧ್ಯಮಗಳಿಗೆ ಮಾತ್ರ. ಯಾವುದೇ ಕಾರಣಕ್ಕೂ ಆ ಅನ್ಯಾಯಕ್ಕೆ ಒಳಗಾಗಿರುವ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ 1 ರೂಪಾಯಿದು ಉಪಯೋಗ ಆಗಿಲ್ಲ, 1% ಉಪಯೋಗ ಆಗಿಲ್ಲ. ಉಪಯೋಗ ಆಗಿದ್ದು ಈ ಕಿತ್ತೋಗಿರೋ ಮಾಧ್ಯಮಗಳಿಗೆ ಉಪಯೋಗ ಆಯಿತು. ಚೆನ್ನಾಗಿ TRP ತಗೊಂಡ್ರು, ಚೆನ್ನಾಗಿ ಆರಾಮಾಗಿ ಮೋಜು ಮಸ್ತು ಮಾಡಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಇನ್ನೂ ಒಂದು 1000 ಸತಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋಕ್ಕಾಗೋದಿಲ್ಲ. ಈ ಸರ್ಕಾರಕ್ಕೂ ಆಗೋದಿಲ್ಲ, ಈ ಕಾನೂನಕ್ಕೂ ಕೈಲೂ ಆಗೋದಿಲ್ಲ. ಯಾಕಂದರೆ ದೊಡ್ಡವರಿಗೆ ಪರ ಇದೆ ಕಾನೂನು, ದೊಡ್ಡವರ ಪರ ಇದೆ ಕಾನೂನು. ಯಾಕಂದರೆ ಕೋರ್ಟು ಇವತ್ತು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಸಾಕ್ಷಿ ಕೇಳುತ್ತೆ ಯಾರು ಮಾಡಿದ್ದಾರೆ. ಅದರಲ್ಲಿ 1-2 ಹೆಣ್ಮಕ್ಳು ಒತ್ತಾಯ ಮಾಡಿರೋದು ಬಿಟ್ಟರೆ ಇನ್ನು ನಾನು ಅಂತೂ ನೋಡಿಲ್ಲ, ಕೆಲವರು ನೋಡಿರೋದು ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಯಾರಿಗೂ ಒತ್ತಾಯ ಮಾಡುವುದಿಲ್ಲ, ಒತ್ತಾಯ ಮಾಡಿಲ್ಲ. ಇವರೇನು ವಿಚಿತ್ರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ TV ಯಾಕಂದ್ರೆ ಅವರಿಗೆ ಮಾಡುವಕ್ಕೆ ಕೆಲಸ ಇಲ್ಲ. ಮೈ ಬಗ್ಸಿ ಕೆಲಸ ಮಾಡಂಗಿದ್ದಿದ್ರೆ ಈ ಥರ ಸುಳ್ಳು ಸುದ್ದಿಗಳನ್ನು ತೋರಿಸ್ತಿರ್ಲಿಲ್ಲ, ಸುಳ್ಳು ಸುದ್ದಿಗಳನ್ನು ಬಾಯ್ ಬಡ್ಕೊಂತಿರಲಿಲ್ಲ. ಇವತ್ತು ಮೈ ಬಗ್ಸಿ ಕೆಲಸ ಇಲ್ಲದೆ ಈ ಥರ ಬಿಟ್ಟಿ ಜೀವನ ಮಾಡ್ಕೊಂಡು ಇನ್ನೊಬ್ಬರ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿ ಇನ್ನೊಬ್ಬರ ಹೆಣ್ಣು ಮಕ್ಕಳ ಮಾನ ಮರದಿ ತಕ್ಕೊಂಡು ಇವ್ರು ಈ ಥರ ಮೋಜು ಮಸ್ತಿ ಮಾಡ್ತಾ ಇರಲಿಲ್ಲ. ಇವ್ರು ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಂಗಿದ್ದರೆ ಈ ಥರ ಪಬ್ಲಿಕ್ ಮಾಡ್ತಾ ಇರಲಿಲ್ಲ. ನಿಜವಾಗ್ಲೂ ಹೆಣ್ಣು ಮಕ್ಕಳು ಗೌರವ ಕಾಪಾಡಂಗಿದ್ದರೆ ಇವರು ಈ ಥರ ಮಾನ ಮರದಿ ಕಳೀತಾ ಇರಲಿಲ್ಲ, ಈ ಥರ ಸುದ್ದಿ ಮಾಡ್ತಾ ಇರಲಿಲ್ಲ. ಅವರಿಗೆ ಒಂದು ಆರಾಮಾಗಿ ಮಾನ ಮರದಿ ಕಳೆಯೋದಕ್ಕಿಂತ ಮುಂಚೆ ಅವರಿಗೆ ನ್ಯಾಯ ಕೊಡಿಸ್ಬೋದಿತ್ತು. ಆದರೆ ಯಾವನ ಕೈಲಿ ಕೊಡ್ಸೋಕ್ಕಾಗಲಿಲ್ಲ, ಕೊಡ್ಸೋಕ್ಕಾಗೋದಿಲ್ಲ. ಯಾಕಂದರೆ ಇದು ಅಂಥ ಮ್ಯಾಟ್ರ್ ಆಗಿದೆ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಒಂದು ವಾರ ಇವತ್ತು ಬರ್ತಾರೆ, 31ನೇ ತಾರೀಕು ಬರ್ತಾರೆ, SIT ಅವ್ರು ಅರೆಸ್ಟ್ ಮಾಡ್ಬೋದು, ಇಲ್ಲ ಜೈಲಿಗೆ ಕರ್ಕೊಂಡು ಹೋಗ್ಬೋದು, ಇಲ್ಲ ಕೋರ್ಟ್ ಕರ್ಕೊಂಡು ಹೋಗ್ಬೋದು, ಜಡ್ಜ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬೋದು. ಇಷ್ಟೆಲ್ಲ ಮಾಡ್ತಾರೆ. ಜಡ್ಜ್ ಏನು ಮಾಡ್ತಾರೆ, ಸಾಕ್ಷಿಗಳನ್ನು ಕೇಳ್ತಾರೆ, ಸಾಕ್ಷಿ ಕೇಳ್ತಾರೆ. ಇವರು 3,000 ಜನನೂ ಕರ್ಕೊಂಬಂದು ನಿಲ್ಸೋಕ್ಕಾಗಲ್ಲ, 2,000 ಜನನೂ ಕರ್ಕೊಂಬಂದು ನಿಲ್ಸೋಕ್ಕಾಗಲ್ಲ, 100 ಜನನೂ ಕರ್ಕೊಂಬಂದು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಹೆಣ್ಮಕ್ಳು ಹಂಚಿಕೆಂತಾರೆ, ಹೆಣ್ಮಕ್ಳು ಮಾನ ಮರ್ಯಾದೆಗೆ ಜೀವನ ಮಾಡ್ತಾ ಇದ್ದಾರೆ. ಆದರೆ ಕೆಲವು ಹೆಣ್ಮಕ್ಳು ಕಿತ್ತೋಗಿರೋರು ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಏನು ಕಿತ್ತೋಗಿರೋ ಅಂತ ಹೇಳೋಕ್ಕಾಗಲ್ಲ. ಆದರೆ ಹೆಣ್ಣು ಮಕ್ಕಳು ಇವತ್ತು ಅಲ್ಲಿ ಯಾರು ಕೂಡ ಸ್ವಯಂ ಪ್ರೇರಿತವಾಗಿ ಹೋಗಿರೋರೇ ಜಾಸ್ತಿ, ಒತ್ತಾಯ ಮಾಡಿ ಹೋಗಿರೋರು ಯಾರಿಲ್ಲ. ಸ್ವಯಂ ಪ್ರೇರಿತವಾಗಿ ಹೋಗಿರೋರೇ ಜಾಸ್ತಿ ಜನ ಇದ್ದಾರೆ. ಆದರೆ ಒತ್ತಾಯ ಮಾಡಿ ಯೂಸ್ ಮಾಡ್ಕೊಂಡಿರೋದು 1-2 ಇರ್ಬೋದು. ಅದು ಬಿಟ್ಟರೆ ಇನ್ನೆಲ್ಲ ಸ್ವಯಂ ಪ್ರೇರಿತವಾಗಿ ಹೋಗಿರೋದು. ಇನ್ನು ಅವ್ರ ಕೆಲಸ ಕಾರ್ಯಗಳು ಆಗಬೇಕಾಗಿದೆ, ಅದಕ್ಕೆ ಹೋಗಿದ್ದಾರೆ. ಇನ್ನು ಅದರಲ್ಲಿ ಅವ್ರವ್ರು ಏನೇನು ಮಾಡ್ಬೇಕು ಅದು ಮಾಡ್ಕೊಂಡಿದ್ದಾರೆ. ಆದರೆ ಈ ಅಯೋಗ್ಯ ಪ್ರಜ್ವಲ್ ರೇವಣ್ಣ ಅದನ್ನು ವಿಡಿಯೋ ಮಾಡ್ಕೋಬಾರ್ದಾಗಿತ್ತು. ಆ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡು ಇವತ್ತು ನಮ್ಮ ದೇವೇಗೌಡರು ಏನು 92 ವರ್ಷದ ಜೀವನ, 60ರಿಂದ 70 ವರ್ಷದ ರಾಜಕೀಯನ ಈ ಪುಟ್ಕೋಶಿನ ಒಂದು 2-3 ವರ್ಷದಲ್ಲಿ ಹಾಳು ಮಾಡಾಕದ, ಈ ಪೆನ್ ಡ್ರೈವಲ್ಲಿ ಹಾಳು ಮಾಡಾಕದ. ಅದರಲ್ಲಿ ಅರ್ಧ ಆಲ್ರೆಡಿ ಕುಮಾರಣ್ಣವರು ಪಕ್ಷನ ಹಾಳು ಮಾಡಿದ್ರು, ಈಗ ಪ್ರಜ್ವಲ್ ಬಂದು ಪೂರ್ತಿ ಹಾಳು ಮಾಡಿಟ್ಟ. ಮುಂದೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಪೆನ್ ಡ್ರೈವಿನ ವಿಚಾರದಲ್ಲಿ ಬಕ್ರಗಳಾಗೋದು ಕಾರ್ಯಕರ್ತರುಗಳು. ಏನು ಇವೆಲ್ಲ ಹೋರಾಟ ಮಾಡಿದಾರಲ್ಲ, ಇವರೆಲ್ಲ ಬಕ್ರಗಳಾಗ್ತಾರೆ. ಇವ್ರ ವಿರುದ್ಧ ಹೋರಾಟ ಮಾಡಿರೋರು, ಇವ್ರ ವಿರುದ್ಧ ಎಲ್ಲ ತೋರಿಸಿರೋರು,
ಇವರೆಲ್ಲ ಬಕ್ರಾಗಳು ಆಗೋದು 100% ಸತ್ಯ ಸತ್ಯ ಸತ್ಯ. ನೋಡ್ಕೊಳ್ಳಿ, ಇದು ಏನೂ ಆಗೋದಿಲ್ಲ. ಎಲ್ಲರೂ ಆರಾಮಾಗಿರ್ತಾರೆ. ಮುಂದೆ ನಾವು ಎಲೆಕ್ಷನ್ ನಿಂತ್ಕೊತಾರೆ, ಇನ್ನು ಜನ ಓಟ್ ಹಾಕ್ಬೋದು ಬಿಡ್ಬೋದು ಅದು ಗೊತ್ತಿಲ್ಲ ನಮಗೆ. ಆದರೂ ಊರು ಜನಗಳು ಮುಂದೆ ತಲೆ ಎತ್ಕೊಂಡು ತಿರುಗ್ತಾರೆ ಅವ್ರು ಆರಾಮಾಗಿ. ಅಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಿದೆ, ಕಾನೂನಿದೆ, ಆ ಥರ ಇದೆ ಕಾನೂನುಗಳು. ಯಾವುದು ಸಿಸ್ಟಮೆಟಿಕ್ಕಾಗಿ ಶಿಕ್ಷೆ ಕೊಡುವಂಥ ಕಾನೂನುಗಳು ನಮ್ಮ ದೇಶದಲ್ಲಿಲ್ಲ. ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಎಳ್ಳೆಳ್ಳು ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಇಟ್ಟರು ಏನೂ ಮಾಡೋಕ್ಕಾಗಲಿಲ್ಲ. ಎಳ್ಳೆಳ್ಳು ಪೊಲೀಸ್ ಸ್ಟೇಷನಿಗೆ ದೊಂಬಿ ಗಲಾಟೆ ಎಬ್ಬಿಸಿದ್ರು ಏನೂ ಮಾಡೋಕ್ಕಾಗಲಿಲ್ಲ. ಪೊಲೀಸರು ಸ್ಟೇಷನ್ಗಳೇ ಧ್ವಂಸ ಮಾಡಿದರು, ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಪ್ರಜ್ವಲ್ ರೇವಣ್ಣನವ್ರನ್ನ ಏನು ಮಾಡ್ತಾರೆ? ಇನ್ನು ಎಷ್ಟೋ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಎಷ್ಟೋ ಕೊಲೆ ಆಗಿದೆ, ಅವರಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ಇನ್ನು ಪ್ರಜ್ವಲ್ ರೇವಣ್ಣನ ಏನು ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ, ಇದೊಂದು ವಾರ ಆಟ ಆಡ್ತಾರೆ, ಬಾಯ್ ಬಡ್ಕೊಂತಾರೆ, ಮುಚ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನೇನಿಲ್ಲದ್ರಿಂದ ವಿಷಯ. ಎಲ್ಲರೂ ಆರಾಮಾಗಿರಿ, ಚೆನ್ನಾಗಿರಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.